ಕ್ಷಮೆ ಇರಲಿ ಸರ್, ಹನೂರು ಶಾಸಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸ್ಥಳೀಯ ಶಾಸಕರಾಗಿರೋದ್ರಿಂದ ಅಲ್ಲಿನ ಹೆಚ್ಚಿನ ಮಾಹಿತಿ ನಮ್ಮೆಲ್ಲರಿಗಿಂತ ತಮ್ಗೆ ಇರುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಸರ್. ಇವ್ರು ಬೇಟೆಗಾರರ ಹೌದೋ ಅಲ್ವೋ, ಇವ್ರು ರೈತರ ಅಮಾಯಕರ, ಈ ಪ್ರಶ್ನೆನೆ ಕಳೆದ 3 ದಿನದಿಂದ ಚರ್ಚೆ ಆಗ್ತಾ ಇದೆ. ತಮಗೆ ಇಷ್ಟರೊಳಗೆ ಒಂದಷ್ಟು ಅಧಿಕೃತ ಮಾಹಿತಿಗಳು ಲಭ್ಯ ಆಗಿರುತ್ತೆ. ಯಾರು ಇವರು? ಮೇಡಮ್ ಅವ್ರು ರೈತರೇ, ಬಟ್ ಆ ಒಂದು ಉದ್ದೇಶಕ್ಕೆ ಹೋಗಿದ್ದಾರೆ, ಬೇಟೆಗೆ ಹೋಗಿದ್ದಾರೆ, ಅದಂತೂ ಸತ್ಯ. ಬಟ್ ಅಲ್ಲಿ ಆ ಭಾಗದ ರೈತರು ಇವರು. ಸೊ ಯಾಕಂದ್ರೆ ಈಗ ಕಾಡಂಚಿನಲ್ಲಿ ಇರ್ತಕ್ಕಂಥ ರೈತರು ಆ ಒಂದು ಅಭ್ಯಾಸದಿಂದ ಕೆಲವು ಸಾರಿ ಹೋಗಿ ಬಂದಿರೋದುಂಟು. ಇದು ಈ ಘಟನೆ ಹೋಗಿರೋದು ಸತ್ಯ. ಬಟ್ ತದನಂತರ ಇದು ಅವರ ಒಂದು ಏನು ಆ ತಪ್ಪಿಗೆ ಯಾವ ತರ ಶಿಕ್ಷೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಮ್ಗೆ ಯಾವಾಗ್ಲೂ ರಿಪೋರ್ಟ್ಸ್ ಏನ್ ಬರುತ್ತೆ, ಈ ತರ ಕಡವೆ ಅಥವಾ ಜಿಂಕೆನ ಇದ್ ಮಾಡಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದೀವಿ ತಂದು, ಅದೆಲ್ಲ ಒಂದು ಪ್ರೊಸೀಜರಲ್ ಆಗಿ ನಾವು ವಾಡಿಕೆಯಾಗಿ ನಾವು ನೋಡ್ತಿರ್ತೀವಿ. ನಮಗ್ ಗೊತ್ತಿರೋರು ಸಹ ಕೆಲವು ಸಾರಿ ಹಂಗಾದಾಗ ಇಲ್ಲಪ್ಪ ಅದೇನಿದೆಯೋ ಕಾನೂನು ರೀತಿ ಏನು ಮಾಡಕ್ ಬರಲ್ಲ, ಇಟ್ಸ್ ಕಾನೂನು ಕೋರ್ಸ್ ಆಫ್ ಆಕ್ಷನ್ ತಗೊಳುತ್ತೆ, ಯು ಹ್ಯಾವ್ ಟು ಗೋ ಬೈ ಇಟ್ ಅಂತ ನಾವು ಅಷ್ಟಕ್ಕೆ ನಾವು ಯಾವಾಗ್ಲೂ ಇರ್ತೀವಿ. ಬಟ್ ಇದು ಆಗಿರೋ ಘಟನೆ ನಿಜವಾಗ್ಲೂ ಇದು ಒಂದು ರೀತಿ ಆಗ್ಬಾರ್ದಿತ್ತು. ಬಟ್ ಅದೇ ಅವ್ರು ಹೇಳೋ ಅಂತದ್ದು ನಾವು ಸೆಲ್ಫ್ ಡಿಫೆನ್ಸ್ ಇದು ಮಾಡಿದೀವಿ ಅಂತ. ಬಟ್ ಸತ್ಯಾಸತ್ಯತೆಯನ್ನ ನಾನು ಎಲ್ಲೋ ಒಂದು ಕಡೆ ತನಿಖೆಯಿಂದ ಮಾತ್ರ ಇದು ಹೊರತರ್ಲಿಕ್ಕೆ ಸಾಧ್ಯ. ಇದು ಟಾರ್ಗೆಟೆಡ್ ಕಿಲ್ಲಿಂಗು ಕೆಲ ದಿನಗಳಿಂದ, ಇನ್ಫ್ಯಾಕ್ಟ್ ಈ ಹತ್ಯೆ ಅಥವಾ ಇದೇನು ಒಬ್ಬ ಎನ್ಕೌಂಟರ್ ನಲ್ಲಿ ಮೃತರಾಗಿದ್ದಾರೆ, ಇವ್ರಿಗೆ ಹಾಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವೆ ಒಂದ್ ರೀತಿ ಸಂಘರ್ಷ ಆಯ್ತು, ಹಾಗಾಗಿ ಟಾರ್ಗೆಟೆಡ್ ಕಿಲ್ಲಿಂಗ್ ಇದು ಅನ್ನೋ ವಾದ ಇದೆ ಸರ್. ಅದೆಲ್ಲ ಬಹುಶಃ ಅದು ನಾವು ಒಪ್ಲಿಕ್ಕೆ ತಯಾರಿಲ್ಲ. ಬಟ್ ವಿಚಾರ ಇದು ನನಗೆ ಎನ್ಕ್ವೈರಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಷ್ಟು ನಾನು ಮೊದಲಿಂದನೂ ಈಗ ಜನರಿಗೆ ಅಲ್ಲಿ ಏನು ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ, ಅಲ್ಲೂ ಸಹ ಈಗ ನಾವು ರಿಟೈರ್ಡ್ ಜಡ್ಜ್ ಅನ್ನ ನೇಮಿಸಿ ಮಾಡಬೇಕು ಅನ್ನೋದು ಒಂದಿದೆ. ಇಲ್ಲಾಂದ್ರೆ CID ಕೊಟ್ಟು ಆ ಆಂಗಲ್ ಅಲ್ಲೂ ಒಂದು ಸತ್ಯನ ಹೊರತರಬೇಕು ಅನ್ನೋದಿದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣದ ಸತ್ಯಾಸತ್ಯತೆಯನ್ನು ಹೊರತರೋದು ಅಷ್ಟೇ ಮುಖ್ಯವಾಗಿದೆ. ಯಾಕಂದ್ರೆ ಇದು ಒಂದು ಜೀವದ ಒಂದು ಬೆಲೆ ಹೇಗೆ ಅದು ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆ ಒಂದು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಒತ್ತಾಯ. ಈಗ ತನಿಖೆ ಆಗ್ಲಿ ಅಂತ 3-4 ಬಾರಿ ಈಗ ಕಳೆದ 2 ನಿಮಿಷದಿಂದ ಮಾತನಾಡ್ತಾ ಇರೋ ಸಂದರ್ಭದಲ್ಲೇ ಹೇಳಿದ್ರಿ ಸರ್ ನೀವು. ಬಟ್ ತನಿಖೆ ಆಗೋಕ್ ಮುಂಚೆನೇನೆ ಪರಿಹಾರ, ಅದರಲ್ಲೂ ಸರ್ಕಾರ ಕೊಡ್ಲಿಕ್ಕೆ ಇನ್ನು ನಿರ್ಧಾರ ಮಾಡದೇ ಇದ್ದಾಗ್ಲೂ ಕೂಡ ನೀವೇ ಬಲವಂತ ಮಾಡಿ ಪರಿಹಾರ ಕೊಡ್ಸಿದ್ರಿ, ನೀವೇ ವೈಯಕ್ತಿಕವಾಗಿ ಒಂದು ಹತ್ರ 8 ಲಕ್ಷ ಪರಿಹಾರ ತಲಾ ಕೊಡ್ಲಿಕ್ಕೆ ಮುಂದಾಗ್ಬಿಟ್ರಿ ಅನ್ನೋ ಮಾತು ಇದೆ. ಅಂದ್ರೆ ತನಿಖೆ ಮೇಲೆ ವಿಶ್ವಾಸ ಇಡಬೇಕು, ತನಿಖೆಯಿಂದ ರಿಸಲ್ಟ್ ಬರೋವರೆಗೂ ಕಾಯ್ಬೇಕು, ಅಥವಾ ತನಿಖೆ ಮುಂಚೆನೆ ನೀವೇ ಇನ್ನೋಸೆಂಟ್ ಅಂತ ಡಿಕ್ಲೇರ್ ಮಾಡಿಬಿಡ್ಬೇಕು. ಯು ಚೂಸ್ ದ ಸೆಕೆಂಡ್ ಆಪ್ಷನ್. ನಾವ್ ಯಾವ್ದು ಅದನ್ನ ಮಾಡಿಲ್ಲ. ನಾವು ಆ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಆ ಒಂದು ಮಕ್ಕಳ ಮಾನವೀಯತೆ ದೃಷ್ಟಿ ಅರಣ್ಯಾಧಿಕಾರಿಗಳ ಮೇಲೂ ಬರ್ಬೇಕಾಯ್ತಲ್ಲ ಸರ್. ನೀವೇ ಹೇಳ್ತಾ ಇರೋ ರೀತಿಯಲ್ಲಿ ಅವ್ರ ಮೇಲೂ ಕೂಡ ಅಟ್ಯಾಕ್ ಆಗೋ ಪ್ರಯತ್ನ, ಅಂದ್ರೆ ಅವರೊಂದೆರಡು ಗುಂಡು ಹೊಡ್ಸ್ಕೊಂಡ್ ಬಂದಿದ್ರೆ ಪರವಾಗಿಲ್ಲ, ಅವರಲ್ಲಿ ಯಾರು ಒಬ್ರು ಹತರಾಗಿದ್ರೆ ಪರವಾಗಿಲ್ಲ, ಹಿಂಗ ಸರ್ ವಾದ? ನನ್ ಪ್ರಶ್ನೆ ಸೆಲ್ಫ್ ಡಿಫೆನ್ಸ್ ಈಗ ನಾವು ಮಾಡಿದ್ವಿ ಅಂತಂದ್ರೆ ಆ ಸತ್ಯ ಹೊರಗೆ ಬರ್ಬೇಕು ಅನ್ನೋದಷ್ಟೇ ನನ್ನ ಪಾಯಿಂಟ್. ಇಲ್ಲಿ ನಾನು ಮರೆ ಮಾಡಿಸ್ತಾ ಇಲ್ಲ, ಸತ್ಯ ಹೊರಗೆ ಬರ್ಬೇಕು ನಮಗೆ. ಈಗ ಅರಣ್ಯಾಧಿಕಾರಿಗಳು ಹೇಳಿದ್ದನ್ನೇ ನಾವು ನಂಬಿಕೊಂಡು ಅಲ್ಲಿಗೆ ನಾವು ಅದನ್ನ ವರ್ಡಿಕ್ಟ್ ಅಂತ ತಿಳ್ಕೊಬೇಕಾ? ಈಗ ನೀವು ಅಲ್ಲಿ ಸ್ಥಳೀಯರು ನಿಮ್ ವೋಟ್ ಬ್ಯಾಂಕ್ಗೋಸ್ಕರ ಅವ್ರು ಹೇಳಿರೋದನ್ನೇ ಸತ್ಯ ಅಂತ ಒಪ್ಕೊಳ್ತಿದ್ದೀರಿ? ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಮತ್ತೆ ಹೆಂಗ್ ಕೊಡ್ಸಿದ್ರಿ ಸರ್ ಭರವಸೆ? 1 ಕೋಟಿ ಪರಿಹಾರ ಕೊಡಿಸ್ತೀನಿ, ಗವರ್ಮೆಂಟ್ ಕೆಲಸ ಕೊಡಿಸ್ತೀನಿ, ಹೆಂಗ್ ಕೊಟ್ರಿ ಭರವಸೆ? ನೀವೇ ಹೇಳಿದ ಪ್ರಕಾರ ಬೇಟೆ ಆಡ್ಲಿಕ್ಕೆ ಹೋಗಿದ್ದಾರೆ, ವಿಚ್ ಇಸ್ ಇಲ್ಲೀಗಲ್. ಒಂದ್ ನಿಮಿಷ ಮೇಡಮ್, ನೀವ್ ಹೇಳೋದು ಡಿಬೇಟ್ ಅಲ್ಲಿ ಇದೀವಿ, ನಾನು ಮಾತಾಡ್ತಾ ಇದ್ದೀವಿ. ಬಟ್ ದ ಪಾಯಿಂಟ್ ಹಿಯರ್, ನಾವು ಆಗ್ರಹಿಸಿರೋದು ಅದನ್ನ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿರೋದ್ರಲ್ಲಿ ನಾನು ಆಗ್ರಹಿಸಿರೋದು. ಯಾಕಂದ್ರೆ ನಾನು ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಎಲ್ಲಾ ಸಂಘಟನೆಗಳನ್ನ ನಾವು ಕೂರಿಸ್ಕೊಂಡು ಏನ್ ಮಾಡಿದ್ರೆ ಸರಿ, ಈ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಆ ನ್ಯಾಯ ಕೊಡಿಸ್ತಕ್ಕಂಥ ಕೆಲ್ಸಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ನಿಟ್ಟಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ಅಲ್ಲಿನೂ ನಾನು ಎಲ್ಲ ಆಗ್ರಹಿಸಿದೀನಿ. ಈಗ ತನಿಖೆಯಿಂದ ಅಷ್ಟೇ ನಮಗೆ ಯಾವ್ದು ಸತ್ಯಾಸತ್ಯತೆ. ಜೋಸೆಫ್ ಸರ್ ಇದ್ದಾರೆ ನಮ್ ಜೊತೆಯಲ್ಲಿ ಸರ್, ಅವರು ಒಂದು ಪ್ರಶ್ನೆ ನಿಮ್ಮ ಹತ್ರ ನಿಮ್ಮನ್ನ ಮಾತಾಡಿಸಬೇಕು ಅಂತಿದ್ದಾರೆ ಸರ್. ಜೋಸೆಫ್ ಸರ್ ನಮಸ್ಕಾರ. ನಮಸ್ಕಾರ. ನೀವು ನಿಮ್ ಜನಕ್ಕೆ ಪ್ರೊಟೆಕ್ಟ್ ಮಾಡಿ, ನೀವೇನ್ ಬೇಕಾದ್ರೆ ಮಾಡಿ, ಬಟ್ ನಿಮಗೆ ಸ್ವಲ್ಪ ಅರ್ಥ ಆಗಬೇಕು ಹೇಗೆ ನಮ್ ಫಾರೆಸ್ಟ್ ಸ್ಟಾಫ್ ಕೆಲಸ ಮಾಡ್ತಾರೆ, ಏನ್ ಕಷ್ಟದೊಳಗಿದ್ದಾರೆ ಅಂದ್ಬಿಟ್ಟು. ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ಸಿಚುವೇಶನ್ ಹೆಂಗೆ ಗಲಾಟೆ ಆಗತ್ತೆ ಅಂದ್ಬಿಟ್ಟು. ನೀವು ಕಾಡ್ ಪಕ್ಕ ಇರೋದ್ರಿಂದ ನಿಮ್ಗೆ ಅರ್ಥ ಆಗತ್ತೆ ಏನು ಹೇಗಿದೆ ಟೆರೇನ್ ಅಂದ್ಬಿಟ್ಟು.
ಈಗ ಜನ ಹೇಳೋದು ಅವ್ರನ್ನ ಹೊಡಿಬಾರ್ದಾಯ್ತು, ಕಾಲ್ಗೆ ಹೊಡಿಬೇಕಾಯ್ತು, ಅವ್ರನ್ನ ಕರ್ಸಿ ಅಗ್ಗಿ ಮಾಡಿ ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕಂದ್ರೆ ಅದು ಆಗೋದಿಲ್ಲ. ಸೊ ನಾವ್ ಹೇಳೋದು, ನೀವೆಲ್ಲ ಬಹಳ ಒಳ್ಳೆ ಜನ, ನೀವು ವೇ ಯು ಆರ್ ಟಾಕಿಂಗ್, ಐ ಅಂಡರ್ಸ್ಟ್ಯಾಂಡ್ ಯು ಗುಡ್ ಮ್ಯಾನ್, ಬಟ್ ನೀವು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೇಗೆ ನಮ್ಮ ಸ್ಟಾಫ್ ಕೆಲಸ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಈಗ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು, ನೀವು ಅಲ್ಲಿ ಇರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ದಾಖಲೆಗಳಿದೆ. ನೀವೇ ಆ CF ಗೆ ಕೇಳಿ, ಮಾಲತಿ ಪ್ರಿಯಾ ಅಂತಿದ್ದಾರಲ್ಲ ದುಡ್ಡು ಮಾಡ್ಕೊಂಡು, ಅವ್ರು ಕೇಳಿ ಎಲ್ಲಿದೆ 2023 ಮಾಹಿತಿ ರೆಕಾರ್ಡ್ ಇದೆ, ಎಲ್ಲ ಇದೆ, ಯಾರ್ಯಾರು ಕೋಚರ್ ಲಿಸ್ಟ್, ಎಷ್ಟು ಗನ್ಸ್ ಇದೆ ಅಂದ್ಬಿಟ್ಟು ಅದಿದೆ. ಅದ್ರೊಳಗೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಅವ್ರನ್ನ ಕೇಳಿ CF ನ ಏನ್ ಸರ್. ಮಾಡ್ತಿದ್ದಾರೆ. ಅದರ